ಮುಂಬೈಯಿಂದ ನಮ್ಮ ಬಳ್ಳಾರಿ ರಿಪೋರ್ಟರ್ ನರಸಿಂಹಮೂರ್ತಿ ನೇರ ಪ್ರಸಾರದಲ್ಲಿ ನೇರ ಸಂಪರ್ಕದಲ್ಲಿ ಇದ್ರೆ ನ್ಯೂಸ್ ಡೆಸ್ಕ್ ಇಂದ ಪೊಲಿಟಿಕಲ್ ರಿಪೋರ್ಟರ್ ಗಿರೀಶ್ ಇದ್ದಾರೆ. ಮೊದಲಿಗೆ ನರಸಿಂಹಮೂರ್ತಿ ಹತ್ರ ಹೋಗ್ತಾ ಇದ್ದೀನಿ. ನರಸಿಂಹಮೂರ್ತಿ, ಏನಿದೆ ವಾತಾವರಣ? ಎಷ್ಟು ಜನ ಇದ್ದಾರೆ ನಿಮ್ಮ ಅಂದಾಜಿನ ಪ್ರಕಾರ ಹೋಟೆಲ್ ಒಳಗಡೆ? ಎಷ್ಟು ಜನ ಇರ್ತಾರಲ್ಲೇ ಇವತ್ತು? ಹೌದು ಅಜಿತ್, ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ 3 ಕಾಂಗ್ರೆಸ್ ಶಾಸಕರು ಮತ್ತು 2 ಪಕ್ಷೇತರ ಶಾಸಕರು ಮುಂಬೈನ ರೆನೆಸನ್ ಹೋಟೆಲ್ಲೇ ವಾಸ್ತವ್ಯ ಉಳಿದಿದ್ದಾರೆ. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಾಂಗ್ರೆಸ್ನ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಅವರು ಇಲ್ಲಿ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಒಂದು ಮೂಲದ ಪ್ರಕಾರ BC ಪಾಟೀಲ್ ಅವರು ಮಗಳ ಮದುವೆ ನೆಪ ಹೇಳಿ ಅವರು ಗೈರಾಗುವಂಥ ಸಾಧ್ಯತೆ ಇದೆ. ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಅವರು ಕೋರ್ಟ್ ನೆಪ ಹೇಳಿ ಶಾಸಕಾಂಗ ಸಭೆಗೆ ಗೈರಾಗುವಂಥ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದರೆ ಗೋಕಾಕ್ನ ಶಾಸಕರು ಮತ್ತು ಅಥಣಿ ಶಾಸಕರು ಇದು ಸೇರಿದಂತೆ ಮತ್ತು ಚಿಂಚೋಳಿ ಶಾಸಕರು ಅವರೆಲ್ಲರೂ ಕೂಡ ಮುಂಬೈಯಲ್ಲೇ ಉಳಿದುಕೊಂಡು ಶಾಸಕಾಂಗ ಸಭೆಗೆ ಗೈರಾಗುವಂಥ ಸಾಧ್ಯತೆ ದಟ್ಟವಾಗಿದ್ದಾವೆ. ಅವರ ಆಪ್ತ ಮೂಲಗಳ ಪ್ರಕಾರ ಅವರು ಗೈರಾಗುವಂಥ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಅಂಕಿ ಅಂಶದ ಪ್ರಕಾರ ನೋಡ್ತಾ ಹೋದಂದ್ರೆ 5 ರಿಂದ 6 ಜನರು ಇಂದಿನ ಶಾಸಕಾಂಗ ಸಭೆಯಲ್ಲಿ ಗೈರಾಗುವಂಥ ಸಾಧ್ಯತೆ ದಟ್ಟವಾಗಿವೆ. ಆದರೆ ಗೈರಾಗೋಕ್ಕಾದ್ರೆ ಎಚ್ಚರಿಕೆ ನಡೆಯಿಂದ ಅವರು ಕಾರಣವನ್ನು ನೀಡಿದ್ದಾರೆ. ಒಂದು ಕಾರಣ ನೀಡಿದ್ದಾರೆ, BC ಪಾಟೀಲ್ ಅವರು ತಮ್ಮ ಮಗಳ ಮದುವೆ ಇದೆ, ಹೀಗಾಗಿ ನಾನು ಶಾಸಕಾಂಗ ಸಭೆಗೆ ಬರೋಕೆ ಆಗೋದಿಲ್ಲ ಅನ್ನೋ ಒಂದು ನೆಪವನ್ನು ಹೇಳ್ತಾರೆ. ಅದೇ ರೀತಿ ಆನಂದ್ ಸಿಂಗ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಅವರಿಬ್ಬರು ಕೂಡ ಇವತ್ತು ಕೂಡ ಅವ್ರ ಕೋರ್ಟ್ ಹಿಯರಿಂಗ್ ಇದೆ ಅಂತ ಹೇಳಾಗ್ತಾ ಇದೆ. ಹೀಗಾಗಿ ಕೋರ್ಟ್ ಇರೋ ಕಾರಣಕ್ಕೆ ನಾವು ಶಾಸಕಾಂಗ ಸಭೆಗೆ ಬರೋಕೆ ಆಗೋದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಪರೋಕ್ಷವಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡರಿಗೆ ತಲುಪಿಸಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತದೆ. ಇದರ ಜೊತೆಗೆ ಅಂತಂದರೆ ಮುಂಬೈನ ರೆನೆಸನ್ ಹೋಟೆಲ್ ಇರತಕ್ಕಂಥ ಗೋಕಾಕ್ ಶಾಸಕರ ಮುನಿಸು ಇನ್ನೂ ಕೂಡ ತಣ್ಣಗಾಗಿಲ್ಲ. ಅವರು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗುವಂಥ ನಿರ್ಧಾರ ಮಾಡ್ತಾ ಇಲ್ಲ. ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಯಾವುದಕ್ಕೂ ಅವರು ಕ್ಯಾರಿ ಅಂತ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇನ್ನೂ ಕೂಡ ಭಿನ್ನಮತ ಶಮನವಾಗಿಲ್ಲ. BJP ಒಳಗಿಂದೊಳಗೆ ಬೇರೆ ರೀತಿಯಾದ ಕಸರತ್ತನ್ನು ನಡೆಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಅಂದರೆ ಸಂಜೆ ವೇಳೆಗೆ, ಅಂದರೆ ಶಾಸಕಾಂಗ ಸಭೆಗೆ ಯಾರ್ಯಾರು ಗೈರಾಗ್ತಾರೆ ಅನ್ನೋದು ನೋಡಿಕೊಂಡು ನಾಳೆ ಇವತ್ತು ರಾತ್ರಿ ಒಳಗೆ ಬೆಳವಣಿಗೆ ನೋಡಿಕೊಂಡು ನಾಳೆ ಒಂದು ಮಹತ್ವದ ನಿರ್ಧಾರ ಆಗಲಿದೆ ಅನ್ನೋ ಮಾಹಿತಿಯನ್ನು ಕೂಡ ಶಾಸಕರ ಆಪ್ತ ವಲಯ, ಅಂದ್ರೆ ಈ ಹೋಟೆಲ್ನ ಸುತ್ತ ನರಸಿಂಹಮೂರ್ತಿ, ನಿನ್ನೆ ನೀವೇ ಒಂದು ಸುದ್ದಿ ಕೊಟ್ರಲ್ಲ, ಈ ಕಲಬುರಗಿ ರಿಜಿಸ್ಟ್ರೇಷನ್ನಿನ ಕಾರ್ ಒಂದು ಬಂತು ರೆನೆಸನ್ಸ್ ಹೋಟೆಲ್ಗೆ ಅಂತ. ಯಾರನ್ನ ಕರ್ಕೊಂಡು ಹೋಗಕ್ ಬಂದಿತ್ತದು? ಯಾರನ್ನ ಕರ್ಕೊಂಡು ಹೋಯ್ತಾ? ಹೌದು ಅಜಿತ್, ಈಗಾಗಲೇ ಹೇಳಿದಂತೆ ಒಂದು ಗುಲ್ಬರ್ಗ ಪಾಸಿಂಗ್ ಒಂದು ಗಾಡಿ ಬಂದಿತ್ತು. ಅದರಲ್ಲಿ ಅಂದರೆ ಇಲ್ಲಿ ಬಾಬುರಾವ್ ಚಿಂಚನ್ಸೂರು, ಅಂದರೆ ಗುಲ್ಬರ್ಗ ಮೂಲದ ಮಾಜಿ ಸಚಿವ ಮತ್ತು BJP ಮುಖಂಡರಂಥ ಬಾಬುರಾವ್ ಚಿಂಚನ್ಸೂರು ಅವರು ಕೂಡ ಇಲ್ಲೇ ಉಳ್ಕೊಂಡಿರೋದ್ರಿಂದ ಅವರು ಬಂದಿರ್ಬೋದು ಮತ್ತು ಹೋಗಿರ್ಬೋದು ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇದ್ರ ಜೊತೆಗೆ ನಿನ್ನೆ ಮಧ್ಯಾಹ್ನದಿಂದ, ಅಂದರೆ ನಿನ್ನೆ 1:30-2 ಗಂಟೆಯಿಂದ 6 ಗಂಟೆ ಸುಮಾರುವರೆಗೂ ಕೂಡ ಜಾಧವ್ ಅವರು ಕೂಡ ಇಲ್ಲಿ ಇರಲಿಲ್ಲ. ಜಾಧವ್ ಆಗಿರ್ಬೋದು, ಬಾಬುರಾವ್ ಚಿಂಚನ್ಸೂರು ಆಗಿರ್ಬೋದು, ಅವರು ಇಬ್ಬರು ಕೂಡ ಇಲ್ಲಿ ಇರಲಿಲ್ಲ. ಹೀಗಾಗಿ ಅವರಿಬ್ಬರು ಕೂಡ ಮುಂಬೈನ ಬೇರೆ ಕಡೆ ಹೋಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಬಹುಶಃ ಅವರು ಹೊರಗಡೆ ತಿರುಗಾಡೋದಕ್ಕೆ ಹೋಗಿರ್ಬೋದು, ಆದರೆ ಮುಂಬೈ ಬಿಟ್ಟಂತೂ ಇಲ್ಲಿ ಹೋಗಿಲ್ಲ ಅನ್ನೋ ಮಾಹಿತಿ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದ್ರ ಜೊತೆಗೆ ಪ್ರಮುಖವಾದಂಥ ಅಂಶ ಅಂದರೆ ಪ್ರತಾಪ್ ಗೌಡ ಪಾಟೀಲ್, ಮಸ್ಕಿಯ ಶಾಸಕರು ಪ್ರತಾಪ್ ಗೌಡ ಪಾಟೀಲ್ ಇದ್ದಾರೆ, ಅವರು ಕೂಡ ಗೈರಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಮೇಲ್ನೋಟಕ್ಕೆ ಯಾರೇ ವರದಿಗಾರರು ಕರೆ ಮಾಡಿದ್ರು ಕೂಡ ನನಗೆ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ, ನಾನು ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹೋಗ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅವರು ಕೂಡ ಗೋಕಾಕ್ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಶಾಸಕ ಆನಂದ್ ಸಿಂಗ್ ಆಗಿರ್ಬೋದು, ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಇವ್ರ ಜೊತೆ ನಾಗೇಂದ್ರ ಕೂಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನಂತಂದ್ರೆ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಆ ಶಾಸಕಾಂಗ ಸಭೆಗೂ ಹೋಗ್ಬೋದು, ನಾವು ಹೋಗದೇ ಇರ್ಬೋದು, ಪರಿಸ್ಥಿತಿ ನೋಡ್ಕೊಂಡು ನಾವು ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಎರಡು ಕಡೆ ಕೂಡ ಡಬಲ್ ಗೇಮ್ ಮಾಡೋಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಅಜಿತ್. ಎಸ್ ನರಸಿಂಹಮೂರ್ತಿ, ಬರ್ತೀನಿ ನಿಮ್ಮ ಹತ್ರ. ಗಿರೀಶ್ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಗಿರೀಶ್, ಕಾಂಗ್ರೆಸ್ ಪಾಳಯದ ಲೆಕ್ಕಾಚಾರ ಹೆಂಗಿದೆ? ಎಷ್ಟು ಜನ ಬರಬಹುದು, ಎಷ್ಟು ಗೈರು ಹಾಜರಿಯಾಗಬಹುದು? 80 ಮೈನಸ್ ಹೌ ಮೆನಿ? ಅಜಿತ್, ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಅದೊಂದು ವೇದಿಕೆ, ಶಾಸಕರಿಗೆ ತಮ್ಮ ಬೇಡಿಕೆಗಳನ್ನ ಹೇಳ್ಕೊಳ್ಳಿಕ್ಕೆ ಅದೊಂದು ವೇದಿಕೆ. ಹೀಗಾಗಿ ಕೆಲವು ಅತೃಪ್ತ ಶಾಸಕರು ಈ ಶಾಸಕಾಂಗ ಸಭೆಗೆ ಹಾಜರಾಗಿ ಅವರ ಬೇಡಿಕೆಗಳನ್ನ ಹೇಳ್ಕೊಳ್ಬಹುದು. ಎಸ್, ದಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಶಾಸಕಾಂಗ ಪಕ್ಷದ ಸಭೆಗೆ ಬಂದಿದ್ದಾರೆ ಅಂದ ಕಾರಣಕ್ಕಾಗಿ ಅವರು ಅತೃಪ್ತರಲ್ಲ ಅನ್ನೋದಕ್ಕಾಗೋದಿಲ್ಲ ನಿಮ್ಮ ಪ್ರಕಾರ? ಎಸ್ ಅಜಿತ್, ಯಾಕಂದ್ರೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಮತ್ತೆ ಕಂಪ್ಲಿ ಶಾಸಕ ಗಣೇಶ್ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರು ಪ್ರಮುಖವಾಗಿ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಟವರು. ನಿನ್ನೆ ಕೂಡ ಶಿವರಾಮ್ ಹೆಬ್ಬಾರ್ ಬಹಳ ಗಟ್ಟಿ ದನಿಯಲ್ಲಿ ಕೇಳಿದ್ರು, ನಮ್ಮ ಹಕ್ಕೊತ್ತಾಯವನ್ನು ನಾವು ಖಂಡಿತವಾಗ್ಲೂ ಮಂಡಿಸ್ತೀವಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅನ್ನುವಂಥದ್ದು. ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿ, ಇಲ್ಲ ನಮ್ಮ ದಾರಿ ನಮಗೆ ಅನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಸಭೆಯಲ್ಲಿ ಸಹಜವಾಗಿ ಕೊಡ್ಬೋದು ಶಾಸಕರು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಆದರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವರ ಜೊತೆಗಿರುವಂಥ 4 ಶಾಸಕರೇನಿದ್ದಾರೆ ಅವರು ಗೈರಾಗುವ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಒಂದು ಪಕ್ಷದಲ್ಲಿ ಈ ಸಭೆಗೆ ಗೈರಾದ ತಕ್ಷಣ ಅವರನ್ನು
ಅನರ್ಹಗೊಳಿಸ್ಬಿಡ್ತಾರೆ ಕಾಂಗ್ರೆಸ್ನ ನಾಯಕರು ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಒಬ್ಬರನ್ನ ಅನರ್ಹಗೊಳಿಸಿದ್ರು ಅದು ಕಾಂಗ್ರೆಸ್ಗೆ ಮೈನಸ್, ಸೊ ಅದು BJPಗೆ ಲಾಭ. ಹಾಗಾಗಿ ಆ ಮಟ್ಟದ ಕ್ರಮಕ್ಕೆ ಕಾಂಗ್ರೆಸ್ ಹೋಗ್ತಾರೆ ಅಂತ ಹೇಳಲಾಗ್ತಾ ಇಲ್ಲ ಅಜಿತ್. ಎಸ್, ಅನರ್ಹಗೊಳಿಸಿ ಬಿಡ್ತಾರೆ ಇವತ್ತು ಹಾಜರಾಗದೇ ಇದ್ರೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ವೇಳೆ ಅನರ್ಹಗೊಳಿಸಿದ್ರೆ ಅದು BJPಗೆ ಲಾಭದಾಯಕ ಆಗುವ ಸನ್ನಿವೇಶ ಇದೆ ಅಂತ. ಅದರ ಜೊತೆಗೆ ಟೆಕ್ನಿಕಲ್ ಪಾಯಿಂಟ್ ಕೂಡ ಇದೆ ಇಲ್ಲಿ. ಶಾಸಕಾಂಗ ಪಕ್ಷದ ಸಭೆಗೆ ಬರಲಿಲ್ಲ ಅನ್ನುವ ಕಾರಣಕ್ಕೆ ಅನರ್ಹಗೊಳಿಸೋದಕ್ಕೆ ಬರೋದಿಲ್ಲ. ಒಂದು ಭಯವನ್ನು ಹುಟ್ಟು ಹಾಕೋದಕ್ಕೆ ಆ ಪ್ಯಾರಾಗ್ರಾಫನ್ನು ಬರೆದಿದ್ದಾರೆ ಕರೆಯೋಲೆಯಲ್ಲಿ. ನಮ್ಮ ಸಂವಿಧಾನದ ಆಂಟಿ ಡಿಫೆಕ್ಷನ್ ಲಾ ಪರಿಚ್ಛೇದ 10ರ ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ, ಅಂದರೆ ಅನರ್ಹಗೊಳಿಸ್ತೀವಿ ಅನ್ನುವ ಭಯವನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಆದರೆ ಶಾಸಕರು ಕೂಡ ಲೀಗಲ್ ಒಪಿನಿಯನ್ ಒಂದನ್ನು ತೆಗೆದುಕೊಳ್ತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅನರ್ಹಗೊಳ್ಳಬೇಕು ಅಂದರೆ ಅವರು ಮೊಟ್ಟ ಮೊದಲಿಗೆ ವಿಪ್ ಉಲ್ಲಂಘನೆ ಮಾಡಿರಬೇಕು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರಬೇಕು. ಈಗ ಮುಂಬೈನಲ್ಲಿ ಹೋಗಿ ಕುಳಿತಂಥವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಒಂದೇ ಒಂದು ಬಹಿರಂಗ ಹೇಳಿಕೆ ಅವರಿಂದ ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ನಿನ್ನೆ ನಾವು ಕಾನೂನು ಪಂಡಿತರು ಮತ್ತು ಸಂವಿಧಾನ ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇಲ್ಲ, ಸಾಕಾಗೋದಿಲ್ಲ, ಈ ರೀತಿಯಾಗಿ ಕ್ರಮ ಕೈಗೊಂಡು ಅನರ್ಹಗೊಳಿಸೋದಕ್ಕೆ ಈಗ ಇರುವಂತಹ ಕಾರಣಗಳು ಯಾವ ಕಾರಣಕ್ಕೂ ಸಾಕಾಗೋದಿಲ್ಲ ಅಂತ. ಒಂದು ವೇಳೆ ಪಕ್ಷ ವಿರೋಧಿ ಚಟುವಟಿಕೆಗಳ ಆಧಾರದ ಮೇಲೆ ಈ 4 ಶಾಸಕರನ್ನು ಅನರ್ಹಗೊಳಿಸಬೇಕು ಅಂದರೆ 6 ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸದಂತೆ ಮಾಡಬೇಕು ಅಂದರೆ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ನ ಶಿಸ್ತು ಸಮಿತಿಯಿಂದ ಅವ್ರಿಗೊಂದು ನೋಟಿಸ್ ಕೊಡಬೇಕು. ಶಿಸ್ತು ಸಮಿತಿ ಎದುರುಗಡೆ ಹಾಜರಾಗಿ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಕೊಡಬೇಕು. ಆ ನಂತರ ಒಂದು ವಿಚಾರಣೆ ನಡೆದು ಕೊನೆಗೆ ಪಕ್ಷದಿಂದ ಉಚ್ಚಾಟಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು.